ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಾಹಿತಿನ ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂತಂದರೆ, ನೋಡಿ, ಇವತ್ತಿನ ನಮ್ಮ ಕಷ್ಟಗಳಿಗೆ ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲ ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಯಾಕಂದರೆ ಹಿತ್ತಲ ಗಿಡ ಮನೆ ಮದ್ದಲ್ಲ ಅನ್ನೋ ಥರ ನಮ್ಮ ಮನೆಯಲ್ಲಿರುವಂಥ ನಮ್ಮ ಕುಲದೇವರನ್ನ ನಾವು ಆರಾಧನೆ ಮಾಡೋ ಪದ್ಧತಿಗಳನ್ನ ಬಿಟ್ಬಿಟ್ಟು ಕೆಲವೊಂದು ಟೈಮ್ಗಳಲ್ಲಿ ನಾವು ನಮ್ಮ ಕುಲದೇವ್ರನ್ನೇ ಮರೆತುಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ಟಿರ್ತೀವಿ. ನಮ್ಮ ಕುಲದೇವರು, ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಕುಲದೇವರಿಗೆ ನಾವು ಒಂದು ದಿನವೂ ಸಹ ದೀಪ ಹಚ್ಚೋದಿಲ್ಲ, ಅಥವಾ ನಾವು ಆರಾಧನೆ ಮಾಡೋದಿಲ್ಲ, ಅಥವಾ ನಮ್ಮ ಕುಲದೇವರ ದರ್ಶನ ನಾವು ಮಾಡ್ತಾ ಇಲ್ಲ, ಅಥವಾ ನಮ್ಮ ಕುಲದೇವ್ರ ಹೆಸರನ್ನ ಹೇಳ್ಕೊಂಡು ನಾವು ಒಂದು ಪದ್ಧತಿಗಳನ್ನೂ ಕೂಡ ನಾವು ಆಚರಣೆ ಮಾಡ್ತಾ ಇಲ್ಲ ಅಂತನೋರು ಖಂಡಿತವಾಗ್ಲೂ ಅಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಪ್ರತಿಯೊಂದು ಜೀವನಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿದಾಗ ತಂದೆ ತಾಯಿಗಳು ನಮಗೆ ಹೇಗೆ ನಮ್ಮನ್ನು ತಿದ್ದಿ ಬುದ್ಧಿ ಮಾಡಿ ನಮಗೆ ಬುದ್ಧಿನ ಕಲಿಸಿ ನಮ್ಮ ಜೀವನಕ್ಕೆ ದಾರಿ ಮಾಡಿಕೊಡೋಕ್ಕೆ ನಮಗೆ ಬೆಳೆಸ್ತಾರೋ, ಅದೇ ರೀತಿ ನಮ್ಮ ಜೀವನ ಮುಂದೆ ಸಾಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನಮಗೆ ನಮ್ಮ ಕುಲದೇವರ ಆಶೀರ್ವಾದ ಬೇಕೇ ಬೇಕಾಗಿರುತ್ತೆ. ಅಂಥ ಕುಲದೇವರ ಆಶೀರ್ವಾದನ ನಾವು ವರ್ಷದಲ್ಲಿ 2 ಬಾರಿ ಆದ್ರೂ ನಾವು ಖಂಡಿತವಾಗ್ಲೂ ಮಾಡಲೇಬೇಕು. ಯಾಕಂದರೆ ನಮಗೆ ಯಾವಾಗಲೂ ಜೀವನದಲ್ಲಿ ಊಟ, ಬಟ್ಟೆ, ಆಹಾರ, ನಿದ್ದೆ ಎಲ್ಲ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ತಲೆತಲಾಂತರಗಳಿಂದ ಮಾಡ್ಕೊಂಡು ಬಂದಿರೋಂಥ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಕುಲ ಪದ್ಧತಿಗಳನ್ನ ಆಚರಣೆನ ಬಿಡಬಾರ್ದು. ಕೆಲವೊಂದು ಪದ್ಧತಿಗಳಲ್ಲಿ ಅವ್ರದ್ದೇ ಆದ ಪದ್ಧತಿಗಳಿರುತ್ತೆ, ಅವ್ರದ್ದೇ ಆದ ರೀತಿ ನೀತಿಗಳಿರುತ್ತೆ. ಅದೇ ರೀತಿ ನಮ್ಮ ಕುಲದೇವರಿಗೆ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಕುಲದೇವರಿಗೆ ಒಂದು ಆರತಿ ಇರ್ಬೋದು, ಒಂದು ಸೇವೆ ಇರ್ಬೋದು, ಒಂದು ನೈವೇದ್ಯ ಇರ್ಬೋದು, ಒಂದು ಪೂಜೆ ಪುನಸ್ಕಾರ ಇರ್ಬೋದು, ಪ್ರತಿದಿನ ಅವರ ನಾಮಸ್ಮರಣೆನಾದ್ರೂ ನಾವು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ಕುಲದೇವರೇ ನಮ್ಮನ್ನು ಕಾಯೋದು, ಅಥವಾ ನಮ್ಮ ವಂಶಾಭಿವೃದ್ಧಿ ಆಗೋದಕ್ಕೆ, ಅಥವಾ ನಮ್ಮ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ, ಅಥವಾ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ನಮ್ಮನ್ನು ಕೈ ಹಿಡಿದು ನಡೆಸೋ ಅಂಥದ್ದು ನಮ್ಮ ಕುಲದೇವರೇ ಆಗಿರ್ತಾರೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಕುಲದೇವರಿಗೆ ಕುಟುಂಬದ ರಕ್ಷಕ ಎನ್ನುವ ಬಿರುದನ್ನು ನೀಡಲಾಗುತ್ತದೆ. ಯಾಕೆಂದರೆ ನಾವು ಪೂಜೆ ಮಾಡುವ ದೇವರಿಗಿಂತಲೂ ಹೆಚ್ಚಾಗಿ ಕುಲದೇವರು ನಮ್ಮ ಕುಲವನ್ನು, ಅಂದರೆ ಕುಟುಂಬವನ್ನು ರಕ್ಷಿಸುತ್ತಾರೆ. ಕುಲದೇವರ ಅಥವಾ ಕುಲದೇವಿಯ ಪೂಜೆಯನ್ನು ನಾವು ಯಾಕೆ ಮಾಡಬೇಕು? ಕುಲದೇವರ ಪೂಜೆಯ ಮಾಡುವುದರಿಂದ ನಮಗೆ ಎಷ್ಟೆಲ್ಲ ಒಳ್ಳೆಯದು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಶುಭ ಕಾರ್ಯಗಳನ್ನು ಆರಂಭಿಸುವ ಮುನ್ನ ಗಣಪತಿಯನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಕುಲದೇವರು ಮತ್ತು ಕುಲದೇವತೆಯನ್ನು ಪೂಜಿಸುವ ಪದ್ಧತಿ ಇದೆ. ಕುಲದೇವರು ಮತ್ತು ಕುಲದೇವತೆಯನ್ನು ಪೂಜಿಸುವುದರಿಂದ ಮನೆ ರಕ್ಷಣಾತ್ಮಕವಾಗಿರುತ್ತದೆ. ಕುಲದೇವರನ್ನು ಪೂಜಿಸುವುದರಿಂದ ಕುಟುಂಬ ಕಲ್ಯಾಣವಾಗುತ್ತದೆ ಎಂದು ನಮ್ಮ ಪೂರ್ವಜರು ಯಾವಾಗಲೂ ಕುಲದೇವರ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು. ಕುಲದೇವರು ಅಥವಾ ದೇವತೆಯು ಕುಲಗಳನ್ನು ಆಧ್ಯಾತ್ಮಿಕ ಮತ್ತು ಅಲೌಕಿಕ ಶಕ್ತಿಯಿಂದ ರಕ್ಷಿಸುತ್ತದೆ. ಈ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಗಳು ಆ ಕುಟುಂಬಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಸ್ನೇಹಿತರೆ, ನಮ್ಮ ಕುಲದೇವತೆಗಳು ನಮ್ಮಿಂದ ಪೂಜೆನ ನಮಗೆ ಯಾವ ರೀತಿ ನಮ್ಮ ವಂಶ ಪಾರಂಪರ್ಯವಾಗಿ ಮಾಡಿಕೊಂಡು ಬಂದಿರ್ತಾರೋ ನಮ್ಮ ಪೂರ್ವಿಕರು, ಅಂಥವರು ನಮಗೆ ಕುಲದೇವತೆಗಳು. ನಾವು ಕಷ್ಟದಲ್ಲಿರುವಾಗ, ನಾವು ನೋವಲ್ಲಿರುವಾಗ ನಮಗೆ ರಕ್ಷಣೆ ಕೊಟ್ಟು ನಮ್ಮನ್ನು ಕಷ್ಟದಿಂದ ಪಾರು ಮಾಡೋದಕ್ಕೆ ಮೊದಲು ಬರುವಂಥದ್ದೇ ನಮ್ಮ ಕುಲದೇವತೆಗಳಾಗಿರ್ತಾರೆ. ಅದು ಗಂಡು ದೇವರಾಗಿರ್ಬೋದು, ಹೆಣ್ಣು ದೇವರಾಗಿರ್ಬೋದು. ಅದಕ್ಕೋಸ್ಕರ ನಾವು ಹೇಳೋದು, ಯಾವುದೇ ಒಂದು ನೀವು ವ್ರತ ಮಾಡಲಿ, ಪೂಜೆ ಮಾಡಲಿ, ಯಾವುದೇ ಒಂದು ಸಂಕಲ್ಪ ಮಾಡಲಿ, ಅಥವಾ ಯಾವುದೇ ಒಂದು ದೇವರ ದರ್ಶನಕ್ಕೆ ಹೋದಾಗ ಅಲ್ಲಿ ನಿಮಗೆ ದೇವಸ್ಥಾನದಲ್ಲಿ ಕೇಳೋದು ಏನು ಹೇಳಿ? ಮೊದಲು ನಿಮ್ಮ ಗೋತ್ರ ಕೇಳ್ತಾರೆ, ಅಥವಾ ನಿಮ್ಮ ಹೆಸರು ಕೇಳ್ತಾರೆ, ನಿಮ್ಮ ನಕ್ಷತ್ರ ಕೇಳ್ತಾರೆ, ಅಥವಾ ನೀವು ನಿಮ್ಮ ಮನೆಯಲ್ಲಿ ನೀವು ಸಂಕಲ್ಪ ಮಾಡಿಸ್ಬೇಕು
ಇವಾಗ ಯಾರ ಹೆಸರಲ್ಲಿ ಸಂಕಲ್ಪ ಮಾಡಿಸ್ತಾರೆ ಅಂದಾಗ ಮೊದಲಿಗೆ ನಾವು ಗಣಪತಿಯ ಸಂಕಲ್ಪ ಮಾಡಿಸ್ತೀವಿ, ಅದಾದಮೇಲೆ ಕುಲದೇವರು ಸಂಕಲ್ಪ ಮಾಡಿಸ್ತೀವಿ, ಅದಾದಮೇಲೆ ಗ್ರಾಮ ದೇವತೆಯನ್ನು ನಾವು ಸಂಕಲ್ಪ ಮಾಡಿಸ್ತೀವಿ, ಅದಾದಮೇಲೆ ಇಷ್ಟ ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಯಾವುದೇ ಒಂದು ಕೆಲಸನ ನಾವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ದೇವಿ ಆಗಿರ್ಬೋದು ದೇವ ಆಗಿರ್ಬೋದು ನಮಗೆ ರಕ್ಷಣೆ ಕೊಟ್ಟು ನಾವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಖಂಡಿತವಾಗ್ಲೂ ನಮ್ಮ ಕುಲದೇವರು ಮಾತ್ರ ನಮಗೆ ಮೊದಲು ಆದ್ಯತೆ ಕೊಟ್ಟು ಮೊದಲು ನಮ್ಮ ಜೊತೆ ನಿಲ್ಲುವಂಥದ್ದು ನಮ್ಮ ಕುಲದೇವರು ಆಗಿರ್ತಾರೆ. ನೋಡಿ, ಕುಲದೇವರ ಪೂಜೆ ಮಾಡದಿದ್ದರೆ ಏನಾಗುತ್ತದೆ ಅಂದರೆ, ನೋಡಿ, ಕುಲದೇವ ಅಥವಾ ಕುಲದೇವತೆಯನ್ನು ಪೂಜಿಸದೇ ಇದ್ದರೆ ಕ್ರಮೇಣ ಕುಟುಂಬದಿಂದ ರಕ್ಷಣಾ ಚಕ್ರವನ್ನು ತೆಗೆದು ಹಾಕಲಾಗುತ್ತದೆ. ಇದರಿಂದ ಅಪಘಾತಗಳು, ನಕಾರಾತ್ಮಕ ಶಕ್ತಿಗಳು ಕುಟುಂಬದಲ್ಲಿ ಪ್ರವೇಶಿಸುತ್ತದೆ. ನೋಡಿ, ಕುಟುಂಬದಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಕುಲದೇವ ಅಥವಾ ಕುಲದೇವಿಯನ್ನು ಪೂಜಿಸದೇ ಇದ್ದರೆ ಕ್ರಮೇಣ ಕುಟುಂಬದಲ್ಲಿ ರಕ್ಷಣಾ ಚಕ್ರವನ್ನು ತೆಗೆದು ಹಾಕಲಾಗುತ್ತದೆ. ಇದರಿಂದ ಅಪಘಾತಗಳು, ನಕಾರಾತ್ಮಕ ಶಕ್ತಿ, ಇನ್ನಿತರ ಅಡೆತಡೆಗಳು ಕುಟುಂಬವನ್ನು ಪ್ರವೇಶಿಸುತ್ತವೆ. ಕೌಟುಂಬಿಕ ಪ್ರಗತಿ ಕುಂಠಿತವಾಗುತ್ತದೆ. ಸಂಸ್ಕಾರಗಳ ಕೊಳೆತ, ನೈತಿಕ ಅವನತಿ ಮತ್ತು ಅಪಶ್ರುತಿ, ಅಶಾಂತಿ ಆ ಮನೆಯಲ್ಲಿ ತಲೆದೂರುತ್ತದೆ. ಗ್ರಹಗಳು ಮತ್ತು ರಾಶಿಗಳ ಸಂಯೋಜನೆಯು ಉತ್ತಮವಾಗಿದ್ದರೂ ಸಹ ಕುಟುಂಬದಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಬಿಡುತ್ತದೆ. ಅಂದರೆ ನೀವು ನಮ್ಮ ಕುಲದೇವರನ್ನ ನಾವು ಮರೆತಿದ್ದೆ ಆದರೆ ನಮಗೆ ಯಾವುದೇ ಒಂದು ಕೆಲಸದಲ್ಲಿ ನಮಗೆ ಏಳಿಗೆ ಆಗೋದಿಲ್ಲ, ಶುಭ ಕಾರ್ಯಗಳಾಗೋದಿಲ್ಲ, ಆರೋಗ್ಯ ಆಯಸ್ಸು ಚೆನ್ನಾಗಿರೋದಿಲ್ಲ, ಅಪಮೃತ್ಯು ದೋಷಗಳು ಬರ್ತಾ ಇರುತ್ತೆ, ಮಕ್ಕಳ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಡಕಾಗಿರುತ್ತೆ, ಎಷ್ಟೇ ದುಡ್ಕೊಂಬಂದ್ರು ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದಿರಲ್ಲ, ಅಕ್ಕಪಕ್ಕದವರ ನಡುವೆ ಪ್ರೀತಿ ವಿಶ್ವಾಸ ಇರೋದಿಲ್ಲ. ನಮ್ಮ ಸಂಬಂಧಿಕರುಗಳೇ, ನಮ್ಮ ಅಕ್ಕ ತಂಗಿಯರೇ, ನಮ್ಮ ಅಣ್ಣ ತಮ್ಮಂದರೇ ನಮ್ಮ ಶತ್ರುಗಳಾಗಿ ನಿಂತ್ಕೊಬೋದು. ನಾವು ಮಾಡುವಂಥ ಕೆಲಸಗಳಲ್ಲಿ, ಮಾಡ್ತಿರೋಂಥ ಕೆಲಸದ ಸ್ಥಳಗಳಲ್ಲಿ ನಮಗೆ ಟಾರ್ಚರ್ ಕೊಡೋದಿರ್ಬೋದು, ಅಥವಾ ಮಾನಸಿಕ ಹಿಂಸೆ ಕೊಡೋವಂಥದ್ದು ಇರ್ಬೋದು, ದೈಹಿಕ ಹಿಂಸೆ ಕೊಡೋ ಅಂಥದ್ದೆಲ್ಲ ಆ ಗ್ರಹಗತಿಗಳ ಪ್ರಭಾವದಿಂದ ನಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಆಗೋವಂಥದ್ದನ್ನ ಆಗ್ಬೋದು. ಅಥವಾ ನಮಗೆ ದೇವರೇ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅಂದರೆ, ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂದಾಗ ಆದಿ ಲೋಗರು ಬೀದಿ ಲೋಗರು ಎಲ್ಲರೂ ನಮಗೆ ಹೊಡೆಯೋಂಥದ್ದಾಗ್ಬೋದು, ಬೈಯೋ ಅಂಥದ್ದಾಗ್ಬೋದು, ಮಾಟ ಮಂತ್ರ ಮಾಡಿಸ್ಬೋದು. ಅವರು ನಮ್ಮನ್ನು ಏಳ್ಗೆನ ನೋಡಿ ಮಾಟ ಮಂತ್ರ ಮಾಡಿಸಿದ್ರ ಪ್ರಭಾವ ನಮಗೆ ಖಂಡಿತವಾಗ್ಲೂ ಜಾಸ್ತಿ ಆಗಿ ನಮ್ಮಲ್ಲಿರೋಂತಹ ಶ್ರೀಮಂತಿಕೆ ಇರ್ಬೋದು, ಅಥವಾ ನಮ್ಮಲ್ಲಿರೋಂತಹ ಯಾವುದೋ ಒಂದು ರೀತಿಯಲ್ಲಿ ಜೀವನದಲ್ಲಿ ಚೆನ್ನಾಗಿರೋ ಅಂಥದ್ದನ್ನು ಅದು ಸಹ ನಮ್ಮ ಜೀವನದಲ್ಲಿ ಹಾಳಾಗೋ ಅಂಥದ್ದು ಆಗ್ಬೋದು. ಯಾಕಂದರೆ ಎಲ್ಲರ ದೃಷ್ಟಿಗಿಂತ ಕೆಟ್ಟ ದೃಷ್ಟಿ ಏನಾದರೂ ಕಣ್ಣಲ್ಲಿ ಯಾರ್ದಾದ್ರೂ ಬಿತ್ತು ಅಂದರೆ ಆ ಮನೆಯೇ ಹಾಳಾಗೋಗುತ್ತೆ. ಅಂಥ ಪರಿಸ್ಥಿತಿಗಳು ಬಂದಾಗ ಕುಲದೇವರು ನಾವು ಆರಾಧನೆ ಮಾಡದಲೇ ಇದ್ದಾಗ ಆ ಕುಲದೇವರು ನಮ್ಮನ್ನು ಕಾಯೋದಿಲ್ಲ. ಈ ರೀತಿ ಗ್ರಹಬಾಧೆಗಳಿಂದ ನಮಗೆ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗ್ಬೋದು, ಅಥವಾ ನಮಗೆ ಮಾನಸಿಕವಾಗಿ ಕುಗ್ಗೋಗ್ಬಿಡೋದು, ಆಮೇಲೆ ನಿದ್ದೆ ನಮಗೆ ಶಾಂತಿನೇ ಇಲ್ದಂಗಾಗಿ ನೆಮ್ಮದಿನೇ ಇಲ್ದಿರೋ ಥರ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ವಂಶ ಪಾರಂಪರ್ಯವಾಗಿ ನಡೆಸ್ಕೊಂಬರ್ತಿರೋ ಅಂಥ ಕುಲ ಪದ್ಧತಿಗಳನ್ನ ನಾವು ಆಚರಣೆ ಮಾಡಬೇಕು. ಕೆಲವೊಂದು ಮೌಢ್ಯದಿಂದ ಕೂಡಿರೋಂಥ ಕುಲ ಪದ್ಧತಿಗಳ ಆಚರಣೆನ ನಿಷೇಧ ಮಾಡಬೇಕಾಗುತ್ತೆ. ಆದರೆ ಕೆಲವೊಂದು ಪದ್ಧತಿಗಳು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಸಮಾಜದ ವ್ಯವಸ್ಥೆಗೆ ಅನುಕೂಲ ಆಗಿರೋಂಥ ವ್ಯವಸ್ಥೆನ ಮಾತ್ರ ನಾವು ರೂಢಿಸ್ಕೊಂಡು ನಾವು ಆ ಪದ್ಧತಿಗಳನ್ನ ನಾವು ಬೆಳೆಸ್ಕೊಂಡು ಹೋಗಬೇಕು. ಅಂದರೆ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಕುಲದೇವರ ನಾಮ ಜಪ ಮಾಡಬೇಕಾಗುತ್ತೆ. ನಮ್ಮ ಕುಲದೇವರಿಗೆ ನಮಗೆ ನಮ್ಮ ಮನೆಯಲ್ಲಿ ಮಾಡುವಂಥ ಅಡುಗೆಯ ನೈವೇದ್ಯ, ನಾವು ತಿನ್ನೋ ಒಂದು ತುತ್ತನ್ನು ನಮ್ಮ ಕುಲದೇವರಿಗೆ ಅರ್ಪಣೆ ಮಾಡಿ ತಿನ್ನೋ ಅಂಥ ಅಭ್ಯಾಸನ ಮಾಡ್ಕೊಬೇಕು. ಇಷ್ಟು ಮಾಡಿದ್ರೆ ಸಾಕು. ನಮ್ಮ ಮನೇಲಿರೋಂಥ ಹೂಗಳು ನಮಗೆ ಲಾಟು ಹೂವನ್ನು ತಂದು ಅಲಂಕಾರ ಮಾಡಿ ಸೇವೆ ಮಾಡೋಕ್ಕಾಗುತ್ತೋ ಇಲ್ವೋ, ನಮ್ಮ ಮನೆಯಲ್ಲಿರೋಂಥ ಒಂದು ತುಳಸಿ ದಳನ ನಾವು ದೇವರಿಗೆ ಇಡ್ಬೋದು. ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ಪೂಜೆ ಮಾಡುವಂಥ ನಮ್ಮ ಹಿತ್ತಲಲ್ಲಿ ಬಿಟ್ಟಿರೋಂಥ ಒಂದು ಹೂವನ್ನು ನಾವು ಸಮರ್ಪಣೆ ಮಾಡಿದಾಗ ನಮ್ಮ ಕುಲದೇವರು ಯಾವಾಗಲೂ ನಮಗೆ ಆಶೀರ್ವಾದ ಕೊಡೋ ರೂಪದಲ್ಲಿ ನಮ್ಮ ಜೊತೆಯಾಗಿ ನಿಂತಿರ್ತಾರೆ. ಇದನ್ನು ನಾವು ಪದ್ಧತಿಗಳನ್ನ ಮೊದಲು ರೂಢಿಸ್ಕೊಬೇಕು. ಯಾಕೆ ಹೇಳ್ತೀನಿ ಅಂದರೆ, ಕೆಲವೊಂದು ಪದ್ಧತಿಗಳಿತ್ತು ನೋಡಿ, ಆವಾಗಿನ ಕಾಲದಲ್ಲಿ ಪ್ರಾಣಿ ಬಲಿ ಕೊಡ್ತಾ ಇದ್ರು. ಅಂಥ ಪ್ರಾಣಿ ಬಲಿ ಪದ್ಧತಿಗಳನ್ನ ನಾವು ಇವಾಗ ರೂಢಿಸ್ಕೊಳ್ಳೋಕ್ಕಾಗುತ್ತಾ? ಅದೇ ರೀತಿ ನಾವು ಕೆಲವೊಂದು ಮೌಢ್ಯದಿಂದ ಕೂಡಿರೋಂಥ ಪದ್ಧತಿಗಳನ್ನ, ಆಚರಣೆಗಳನ್ನ ನಾವು ಕೈಬಿಟ್ಟು ನಮಗೆ ಸರಳವಾಗಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರೋಂತಹ ಕುಲದೇವತ ಪದ್ಧತಿಗಳನ್ನ ನಾವು ಆಚರಣೆ ಮಾಡಿದಾಗ ಮಾತ್ರ ನಮಗೆ ಕುಲದೇವರ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ನೋಡಿ, ಕುಲದೇವರ ಆರಾಧನೆ ಕಡ್ಡಾಯ ವ್ಯಾಖ್ಯೆ ಅಂದರೆ ನಾವು ಯಾಕೆ ಖಂಡಿತವಾಗ್ಲೂ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ
ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಕುಲದೇವರನ್ನು ಮನೆಗೆ ಪ್ರವೇಶಿಸದಂತೆ ತಡೆಯುವುದು, ಗೌರವವನ್ನು ನೀಡದೇ ಇರುವುದು ಅಥವಾ ಪೂಜೆಯನ್ನು ಮಾಡದೇ ಇರುವುದು ನಿಮ್ಮ ಮನೆಯನ್ನು ತಮ್ಮ ಎಲ್ಲ ಶಕ್ತಿಗಳಿಂದ ದೂರವಿಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ದೇವರನ್ನು ಪೂಜಿಸಿದರೂ ಆ ಪೂಜೆಯ ಫಲ ನಿಮಗೆ ದೊರೆಯುವುದಿಲ್ಲ. ಬಾಹ್ಯ ಅಡೆತಡೆಗಳು, ದುಷ್ಟಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳಿಲ್ಲದೆ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತದೆ. ಅಂದರೆ ನೋಡಿ, ನಾವು ಮನೆ ದೇವರು ಕುಲದೇವರನ್ನು ನಾವು ಅದನ್ನೇ ಪ್ರಾರ್ಥನೆ ಮಾಡದೆ ನಾವು ಕೈ ಬಿಟ್ಟಿದ್ದೆ ಆದರೆ ನಮಗೆ ಯಾರಾದರೂ ಮಾಟ ಮಂತ್ರಗಳನ್ನ ಮಾಡಿಸಿದ್ರೆ ಬೇಗ ನಮ್ಮ ಮನೆಗೆ ಆಕರ್ಷಣೆ ಆಗುತ್ತೆ. ಅದರಲ್ಲೂ ನಮ್ಮ ಜೊತೆ ಶತ್ರುಗಳು ನಮ್ಮ ವಿರುದ್ಧ ಕುತಂತ್ರ ಮಾಡಿದರೆ ನಮ್ಮ ಮನೆಯಲ್ಲಿರುವಂಥ ಕುಲದೇವರೇ ನಮಗೆ ಒಂದು ರಕ್ಷಣೆ ಆಗಿರುತ್ತೆ. ಅಂಥ ಕುಲದೇವರನ್ನ ನಾವು ಪ್ರತಿದಿನ ನೆನಪು ಮಾಡ್ದಲೇ ಯಾವುದೇ ರೀತಿ ಪೂಜೆ ಪುನಸ್ಕಾರ ಮಾಡಲಿಲ್ದಾಗ ದುಷ್ಟಶಕ್ತಿಗಳ ಆರ್ಭಟ ಅನ್ನೋದು ನಮ್ಮ ಮನೆಯ ಪ್ರವೇಶ ಮಾಡುತ್ತೆ. ಆವಾಗ ನಮಗೆ ಯಾವುದೇ ದೇವರನ್ನು ನಾವು ಪೂಜೆ ಮಾಡಿ ನಾವು ಇಷ್ಟ ದೇವರಿರ್ಬೋದು ಯಾವುದನ್ನೇ ನಾವು ಕೇಳ್ಕೊಂಡ್ರೂ ಅಲ್ಲಿ ಆ ಸಮಯಕ್ಕೆ ಯಾವ ದೇವರು ಬಂದು ನಮಗೆ ಸಹಾಯ ಮಾಡೋದಿಲ್ಲ. ಮೊದಲಿಗೆ ನಮಗೆ ಕಷ್ಟ ಅಂತ ಬಂದಾಗ ಅಥವಾ ನಮಗೆ ನೋವು ಅಂತ ಬಂದಾಗ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ನಮಗೆ ಯಾರೂ ಇಲ್ಲ ಅಂತ ನೋವಲ್ಲಿ ಇರುವಾಗ ನಮಗೆ ಖಂಡಿತವಾಗ್ಲೂ ನಮ್ಮ ಜೊತೆಯಾಗಿ ನಮ್ಮ ಜೊತೆ ನಿಲ್ಲೋ ಅಂಥದ್ದು ಮೊದಲಿಗೆ ಬಂದು ನಮ್ಮ ಕುಲದೇವತೆ ಆಗಿರ್ತಾರೆ. ಅದಕ್ಕೋಸ್ಕರ ನಾವು ಕುಲ ಪದ್ಧತಿಯಿಂದ ಬಂದಿರೋಂಥ ಕುಲದೇವತೆಗಳ ಆರಾಧನೆನ ಪದ್ಧತಿನ ನಾವು ಖಂಡಿತವಾಗ್ಲೂ ಯಾವತ್ತಿಗೂ ಮರೆಯಬಾರದು. ಅವರು ನಮಗೆ ಒಂದು ದೈವ ಇದ್ದಂಗೆ, ಒಂದು ನಮಗೆ ಶಕ್ತಿ ಇದ್ದಂಗೆ, ಒಂದು ಸ್ಫೂರ್ತಿ ಇದ್ದಂಗೆ. ಅದಕ್ಕೋಸ್ಕರ ನಾವು ವರ್ಷದಲ್ಲಿ 2 ಬಾರಿ ಅದರಲ್ಲೂ ನಾವು ನಮ್ಮ ಸುತ್ತಮುತ್ತ ನಿಮ್ಮ ಕುಲದೇವರು ದೂರ ಇದೆ ಅಂತ ಅಂದ್ಕೊಳ್ಳಿ. ಈಗ ನಾನು ಉದಾಹರಣೆಗೆ ಒಂದು ತಿರುಪತಿಗೆ ಹೋಗಬೇಕಾಗುತ್ತೆ. ಒಂದು ತಿರುಪತಿಗೆ ನೀವು 1 ವರ್ಷದಲ್ಲಿ 2 ಸಾರಿ ನೀವು ಹೋಗೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಸುತ್ತಮುತ್ತ ಇರುವಂತಹ ಯಾವುದಾದರೂ ಒಂದು ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತಹ ವಿಷ್ಣುವಿನ ಅಂಶ, ಅಂದರೆ ಒಂದು ತಿರುಪತಿ ಹೋಗೋಕ್ಕಾಗಲಿದ್ದವರು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನ, ಅಂಥ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮಲ್ಲಿ ಏನೇನು ಬೇಕು ಅಂತ ನಿಮ್ಮ ಕುಲದೇವರಿಗೆ ನೀವು ಕೇಳಿಕೊಂಡು ಬರೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅಕಸ್ಮಾತ್ ನಿಮ್ಮ ಕುಲದೇವರು ಹತ್ರನೇ ಇದೆ ಅಂದಾಗ, ದೇವಸ್ಥಾನಗಳು ಅಥವಾ ದೇವಿಯರು ಹತ್ರ ಇದೆ ಅಂದಾಗ ಖಂಡಿತವಾಗ್ಲೂ ವರ್ಷಕ್ಕೆ 2 ಬಾರಿ ಖಂಡಿತವಾಗ್ಲೂ ಮಿಸ್ ಮಾಡ್ದೇಲೆ ಕುಲದೇವರಿಗೆ ಹೋಗ್ಬಿಟ್ಟು ಬನ್ನಿ. ಕುಲದೇವರಿಗೆ ಆಶೀರ್ವಾದನ ನೀವು ಖಂಡಿತವಾಗ್ಲೂ ಪಡ್ಕೊಳ್ಳಿ. ಅದರಲ್ಲೂ ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಕುಲದೇವರುಗಳಿಗೆ ನೀವು ಮಕ್ಕಳನ್ನು ಕರ್ಕೊಂಡೋಗಿ ದರ್ಶನನ ಮಾಡಿಸಿ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು, ನಮ್ಮ ಕುಲದೇವರು ಇದನ್ನು ನೀನು ಆರಾಧನೆ ಮಾಡಬೇಕು ಅಂತ ಪ್ರತಿಯೊಂದನ್ನು ನಾವು ನಮ್ಮ ಮುಂದಿನ ತಲೆಮಾರುಗಳಿಗೆ ಬೇಕಾಗುವಂಥ ಮಕ್ಕಳಿಗೆ ನಾವು ಇದನ್ನೆಲ್ಲ ತಿಳಿಸಿಕೊಡ್ಬೇಕಾಗುತ್ತೆ. ಕುಲದೇವರನ್ನು ಅಥವಾ ಕುಲದೇವತೆಯನ್ನು ವರ್ಷಕ್ಕೆ 2 ಬಾರಿ ಆದರೂ ಪೂಜಿಸಬೇಕು. ಪ್ರತಿಯೊಂದು ಕುಟುಂಬವು ತಮ್ಮ ಕುಲದೇವರಿಗೆ ಪೂಜೆಯನ್ನು ತಮ್ಮದೇ ಆದ ವೇಳಾಪಟ್ಟಿಯನ್ನು ಹೊಂದಿರುತ್ತದೆ. ಇಂಥ ಶುಭ ಸಂದರ್ಭಗಳಲ್ಲಿ ನೀವು ನೋಡಿ, ಇಂಥ ಶುಭ ಸಂದರ್ಭಗಳಲ್ಲಿ, ಶುಭ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಕುಟುಂಬ ದೇವರು ಅಥವಾ ದೇವತೆಯನ್ನು ಸ್ಮರಿಸಿ ಅವರನ್ನು ಪೂಜಿಸಿ. ಏನಂತಂದರೆ ಸ್ನೇಹಿತರೆ, ನೋಡಿ, ಈಗ ತಿರುಪತಿಯಲ್ಲಿ ವಿಶೇಷವಾದ ಸಂಕಲ್ಪ ಪೂಜೆಗಳಿರುತ್ತೆ, ವಿಶೇಷವಾದ ವ್ರತ ಅನುಷ್ಠಾನಗಳಿರುತ್ತೆ. ನೋಡಿ, ಶ್ರಾವಣದಲ್ಲಿ ಜಾಸ್ತಿ ನಾವು ತಿರುಪತಿಗೆ ಹೋಗ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಅವತ್ತಿನ ಗ್ರಹ ಮತ್ತು ನಕ್ಷತ್ರ ಮತ್ತು ಸಮಯ ಅದಕ್ಕೆ ಆದಂತಹ ಮಹತ್ವ ಇದೆ. ಅಂಥ ದಿನಗಳಲ್ಲಿ ತಿರುಪತಿಗೆ ಹೋಗಿ ಮುಡಿ ಕೊಡ್ತಾರೆ. ಅಂಥದ್ದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಮುಡುಪು ಕಟ್ಟಿ ಹೋಗ್ತಾರೆ. ಯಾಕೆ ಅಂದರೆ ಆ ಸಮಯದಲ್ಲಿ ನಾವು ನಮ್ಮ ಕುಲದೇವರ ಪದ್ಧತಿ ಮತ್ತು ಆಚರಣೆಗಳಿಗೆ ನಾವು ಗೌರವ ಕೊಟ್ಟು ದೇವರ ದರ್ಶನ ಮಾಡಿದಾಗ ಪೂರ್ಣ ಪ್ರಮಾಣದ ದೇವರಿಂದ ನಮಗೆ ಆಶೀರ್ವಾದ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಊರುಗಳಲ್ಲಿ ನಿಮ್ಮ ದೇವತಾ ಕಾರ್ಯಗಳು ನಡೆಯುವಂಥ ಪದ್ಧತಿಗಳಲ್ಲಿ ಏನಾದರೂ ಜಾತ್ರೆ ನಡೀತಾ ಇರ್ಬೋದು, ಉತ್ಸವ ನಡೀತಾ ಇರ್ಬೋದು, ಕಲ್ಯಾಣೋತ್ಸವ ನಡೀತಾ ಇರ್ಬೋದು, ಅಥವಾ ಗ್ರಹ ಶಾಂತಿಗಳು ಅಂದರೆ ಕುಲದೇವರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳು ಜರುಗ್ತಾ ಇದ್ದರೆ ಅಥವಾ ಆ ಆಚರಣೆಗಳಲ್ಲಿ ನೀವು ಪಾಲ್ಗೊಳ್ಳುವಂಥ ವ್ಯವಸ್ಥೆ ನಿಮಗೆ ಇದ್ದರೆ ಖಂಡಿತವಾಗ್ಲೂ ನೀವು ಹೋಗಿ ಭಾಗವಹಿಸಿ. ಯಾಕಂದರೆ ನಿಮ್ಮ ಕುಲದೇವರು ನಿಮ್ಮನ್ನು ಕಾಯೋದಕ್ಕೆ, ನಿಮ್ಮಿಂದ ಸೇವೆ ತಗೊಳ್ಳೋದಕ್ಕೆ ಕಾಯ್ತಾ ಇರುತ್ತೆ. ಅಂಥ ಟೈಮ್ಗಳಲ್ಲಿ ನೀವು ದೀಪ ಹಚ್ಚೋದಿರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಬಾಳೆಕಂದನ್ನು ಕಟ್ಟೋದಿರ್ಬೋದು, ಹೂಗಳ ಹಾರ ಕಟ್ಟೋದಿರ್ಬೋದು,
ದೇವರ ವಿಗ್ರಹಗಳನ್ನ ತೊಳ್ಕೊಡೋದಿರ್ಬೋದು, ಅಥವಾ ಹೋಮ ಹವನಗಳಿಗೆ ದಾನನ ಮಾಡೋ ಅಂಥದ್ದಿರ್ಬೋದು. ನಿಮ್ಮ ಕೈಯಲ್ಲಿ ಯಾವುದು ಸೇವೆನ ನಿಮ್ಮ ಕೈಯಲ್ಲಿ ಕುಲದೇವರಿಗೆ ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಅಥವಾ ವಿಶೇಷವಾದ ಅಭಿಷೇಕ ಇರ್ಬೋದು, ಅಥವಾ ನಿಮ್ಮ ಕುಲ ಪದ್ಧತಿಗಳಲ್ಲಿ ಕೆಲವೊಂದು ಆಯಾಯ ದೇವಸ್ಥಾನಗಳಲ್ಲಿ ಅವರದೇ ಆದ ವಿಶೇಷ ಆಚರಣೆಗಳಿರುತ್ತೆ. ಅಂಥ ಆಚರಣೆ ಪದ್ಧತಿಗಳು ನಿಮ್ಮಲ್ಲಿ ನಡೀತಾ ಇದ್ದರೆ ಅದಕ್ಕೆ ಖಂಡಿತವಾಗ್ಲೂ ನಿಮ್ಮ ಕುಟುಂಬ ಸಮೇತ ಹೋಗೋ ಅಂಥ ಅಭ್ಯಾಸನ ಮಾಡ್ಕೊಳ್ಳಿ. ಒಬ್ಬೊಬ್ಬರೇ ಯಾವತ್ತೂ ದೇವಸ್ಥಾನಗಳಿಗೆ ಹೋದಾಗ ಪೂರ್ಣ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾವಾಗಲೂ ಅಷ್ಟೇ ನಾವು ದೇವರ ದರ್ಶನ ಮಾಡಬೇಕು, ದೇವರ ಪೂರ್ಣ ಅನುಗ್ರಹ ನಮಗೆ ಕುಲದೇವರ ಆಶೀರ್ವಾದ ಬೇಕು ಅಂದಾಗ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ನೀವು ಕುಲದೇವರ ದರ್ಶನ ಮಾಡಬೇಕಾಗುತ್ತೆ. ಅಪ್ಪ ಅಮ್ಮ ಗಂಡ ಮಕ್ಕಳು, ಅಥವಾ ಅಣ್ಣ ತಮ್ಮ, ಅಥವಾ ಅಜ್ಜಿ ತಾತ ತಮ್ಮ ಮೈದನ, ಅಥವಾ ಅತ್ತಿಗೆ ನಾದ್ನಿ, ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಂಥವರೆಲ್ಲ ಹೋಗಿ ನೀವು ದರ್ಶನ ಮಾಡಿದಾಗ ನೀವು ಮಾಡಿರೋಂಥ ಎಷ್ಟೋ ತಪ್ಪುಗಳನ್ನು ನೀವು ಕುಟುಂಬ ಸಮೇತರಾಗಿ ಹೋಗಿ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಕುಲದೇವರ ಆಶೀರ್ವಾದ ಸಿಕ್ಕಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಈ ಪದ್ಧತಿಗಳನ್ನ ಖಂಡಿತವಾಗ್ಲೂ ನೀವು ರೂಢಿಸ್ಕೊಳ್ಳಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಜನರು ಖಂಡಿತವಾಗ್ಲೂ ಕುಲದೇವರ ಪದ್ಧತಿಗಳನ್ನೆಲ್ಲ ಮರೆತು ಬಿಡ್ತಾರೆ. ಅಕಸ್ಮಾತ್ ನಿಮ್ಮ ಅತ್ತೆ ಜೊತೆ ಮುನ್ಸ್ಕೊಂಡಿರ್ಬೋದು, ಮಾವನ ಜೊತೆ ಮಾತಾಡ್ದಲ್ಲೇ ಇರ್ಬೋದು, ಅಟ್ಲೀಸ್ಟ್ ದೇವಸ್ಥಾನಗಳಿಗೆ ಹೋಗುವಾಗಾದ್ರೂ ಅವರನ್ನು ಕರ್ಕೊಂಡೋಗಿ. ಯಾಕಂದರೆ ನಮ್ಮ ಕುಲದೇವತೆಗಳು ನಮ್ಮಿಂದ ಆಗಿದ್ದಂಥದ್ದಲ್ಲ. ನೋಡಿ, ನಾವು ಇವಾಗ ಒಂದು ಮದುವೆ ಅಂತ ಆಗಿದ ತಕ್ಷಣ ಗಂಡ ನಮ್ಮವನಾಗೋದಕ್ಕೆ ಕಾರಣ ಆ ತಾಯಿನೇ ಆಗಿರ್ತಾರೆ, ಆ ತಂದೆನೇ ಆಗಿರ್ತಾರೆ. ಅಂಥ ತಂದೆ ತಾಯಿಗಳನ್ನ ನಾವು ಮರೆತುಬಿಟ್ಟು ನಮ್ಮ ಕುಲದೇವರನ್ನ ನಾವು ಮರೆತುಬಿಟ್ಟು ನಮಗೆ ಒಳ್ಳೇದು ಮಾಡಿ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ನಾವು ನಮ್ಮ ಜೀವನದಲ್ಲಿ ಅತ್ತೆ ಮಾವ ಅನ್ನೋರು ನಮಗೆ ಗೌರವವಾಗಿ ಇರಲೇಬೇಕು. ಅವರಿದ್ದಾಗ ಮಾತ್ರ ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಯಾಕಂದರೆ ನಾವಿವತ್ತು ನಮ್ಮ ತಂದೆ ತಾಯಿಗಳನ್ನ ನಾವು ದೂರ ಇಟ್ಟು ನಾವು ಆಶ್ರಮಗಳಿಗೆ ಹಾಕಿದಾಗ, ಅಥವಾ ನಾವು ಅವರನ್ನು ಬೇರ್ಪಡಿಸಿದಾಗ ನಮ್ಮ ಮಕ್ಕಳು ನಮ್ಮನ್ನು ಬೇರ್ಪಡಿಸ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರನ ಕಲಿಸ್ಕೊಡ್ಬೇಕಾಗುತ್ತೆ, ನಮ್ಮ ಪದ್ಧತಿಗಳನ್ನ ಕಲಿಸ್ಕೊಡ್ಬೇಕಾಗುತ್ತೆ. ನಾವು ನಮ್ಮ ಪದ್ಧತಿಗಳನ್ನ ನಾವು ನೋಡಿ, ಈಗ ಒಂದು ಹೊಂಗೆ ಮರನ ನೆಟ್ಬಿಟ್ಟು, ಅಲ್ಲ ಬೇವಿನ ಮರನ ನೆಟ್ಬಿಟ್ಟು ನಾವು ಮಾವಿನಕಾಯಿ ಥರ ಸಿಹಿ ಬೇಕು ಅಂತಂದರೆ ಆಗುತ್ತಾ? ಇಲ್ಲ, ನಾವು ಏನು ಮಾಡಿರ್ತೀವೋ ಅದು ಕರ್ಮ ಅನ್ನೋದು ಮತ್ತೆ ನಮಗೆ ರಿಟರ್ನ್ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಡ್ಬೇಕು, ಒಳ್ಳೆ ಸಂಸ್ಕಾರನ ಹೇಳ್ಕೊಡ್ಬೇಕು. ನಾವು ನಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಟ್ಟಾಗ ಮಾತ್ರ ಆ ಮಕ್ಕಳು ಕೂಡ ನಮಗೆ ಗೌರವ ಕೊಡ್ತಾರೆ. ನಾವು ಏನು ಮಾಡಿರ್ತೀವೋ ಅದು ನಮಗೆ ಮತ್ತೆ ರಿಟರ್ನ್ ಬರುತ್ತೆ. ಇದೇ ಕರ್ಮ. ಅದಕ್ಕೋಸ್ಕರ ನಾವು ನಮ್ಮ ಕುಲದೇವರಿಗೆ ಹೋಗುವಾಗ ಕುಟುಂಬ ಸಮೇತವಾಗಿ ಏನೇ ಮನಸ್ತಾಪಗಳಿರಲಿ, ಎಂಥದೇ ಬೇಜಾರಿರಲಿ, ನೀವು ಮಾತಾಡ್ದಿದ್ರೂ ಪರವಾಗಿಲ್ಲ, ಜೊತೆಯಲ್ಲಿ ಕರ್ಕೊಂಡೋಗಿ ಸಾಧ್ಯವಾದಷ್ಟು ಅವರಿಗೆ ನಿಮ್ಮ ಕೈಯಲ್ಲಿ ಯಾವ ವಸ್ತುಗಳನ್ನ ಕೊಡ್ಸೋಕ್ಕಾಗುತ್ತೋ, ಊಟ ಕೊಡಿಸೋದಿರ್ಬೋದು, ನೀರು ಕೊಡಿಸೋದಿರ್ಬೋದು, ಬಳೆ ಕೊಡಿಸೋದಿರ್ಬೋದು, ಸೀರೆ ಕೊಡಿಸೋದಿರ್ಬೋದು, ಅರಿಶಿಣ ಕುಂಕುಮ ಕೊಡಿಸೋದಿರ್ಬೋದು, ಹೂಗಳನ್ನ ಕೊಡಿಸೋದಿರ್ಬೋದು, ಸ್ವೀಟನ್ನ ಕೊಡಿಸೋದಿರ್ಬೋದು. ಈ ರೀತಿ ನೀವು ನಿಮ್ಮ ಕುಲ ಪದ್ಧತಿಗಳಲ್ಲಿರುವಂಥ ಸದಸ್ಯರ ಜೊತೆ ನೀವು ಒಡನಾಟ ಮಾಡಿಕೊಂಡು ನೀವು ಆಶೀರ್ವಾದನ ಪಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಕುಲದೇವರ ಆಶೀರ್ವಾದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಬಹುದು. ಮಕ್ಕಳಿಗೆ ಮದುವೆ ಆಗ್ಬೋದು, ಸಂತಾನ ಆಗ್ಬೋದು, ಅಥವಾ ನೀವು ಯಾವುದೇ ಒಂದು ಕೆಲಸಗಳನ್ನ ನೀವು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದ ತಕ್ಷಣ ತಟ್ಟಂತ ಆಗೋ ಅಂಥ ಅವಕಾಶ ನಿಮಗೆ ದೊರಕೋದಕ್ಕೆ ಕುಲದೇವರು ಸಹಾಯ ಮಾಡ್ತಾರೆ. ಈ ರೀತಿ ಪದ್ಧತಿಗಳನ್ನ ಖಂಡಿತವಾಗ್ಲೂ ಅಳವಡಿಸ್ಕೊಳ್ಳಿ. ನೋಡಿ, ಯಾವಾಗಲೂ ಅಷ್ಟೇ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳು ಅನುಕೂಲಕರವಾಗಿರುವಂತೆ ನೋಡಿಕೊಳ್ಳುವುದೇ ನಮ್ಮ ಕುಲದೇವರು. ಅದಕ್ಕೋಸ್ಕರ ನಾವು ಕುಲದೇವತೆಯನ್ನು ನಾವು ಪೂಜೆ ಮಾಡಲೇಬೇಕಾಗುತ್ತೆ. ಕುಲದೇವರು ಅಥವಾ ದೇವತೆಯನ್ನು ಪೂಜಿಸಿದ ಕಾರಣ ಜನ್ಮ ಕುಂಡಲಿಯಲ್ಲಿರುವಂತಹ ದೋಷಗಳು ಉಂಟಾಗುತ್ತವೆ ಮತ್ತು ಉತ್ತಮ ಗ್ರಹ ರಾಶಿಗಳು ಸಹ ಪ್ರತಿಕೂಲ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳು ಹೊಂದಾಣಿಕೆಗಾಗಿ ಖಂಡಿತವಾಗಿಯೂ ಕುಲದೇವರು ಅಥವಾ ಕುಲದೇವತೆಯನ್ನು ನಾವು ಪೂಜೆ ಮಾಡಲೇಬೇಕಾಗುತ್ತದೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಕುಲದೇವರ ಪೂಜೆನ ಖಂಡಿತವಾಗ್ಲೂ ಮಾಡಿ. ನಮ್ಮ ಗ್ರಹಗತಿಗಳೆಲ್ಲ ಸರಿ ಹೋಗಬೇಕು. ಕೇಳ್ತಾ ಇರ್ತಾರೆ, ನಾವು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರಲ್ಲ, ಅದಕ್ಕೆ ನೀವು ಕುಲದೇವರನ್ನ ಪದ್ಧತಿಗಳನ್ನ ಆಚರಣೆಗಳನ್ನ ನೀವು ಸರಿಯಾದ ಕ್ರಮದಲ್ಲಿ ಮಾಡಿಲ್ದಿದ್ದಾಗ ನಿಮಗೆ ಆ ಥರದ ಪ್ರಾಬ್ಲಮ್ ಬರುತ್ತೆ. ನೋಡಿ, ಕುಲದೇವರನ್ನು ಒಲಿಸಿಕೊಳ್ಳಲು ದೇವರ ಪೂಜೆ ಮಾಡಲೇಬೇಕು. ನೋಡಿ,
ಪ್ರತಿ ಕೆಲಸ ಮತ್ತು ಪೂಜೆಗೆ ಮುನ್ನ ಗುರು, ಮಾತಾಪಿತೃ ಹಾಗೂ ಕುಲದೇವರು ಹಾಗೂ ದೇವತೆಯನ್ನು ಪೂಜಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಏಕೆಂದರೆ ಆತನ ಆಶೀರ್ವಾದವಿಲ್ಲದೆ ದೇವರು ಕೂಡ ಸಂತೋಷ ಪಡುವುದಿಲ್ಲ. ಈಗಾಗಲೇ ಹೇಳಿರುವಂತೆ ಕುಲದೇವರ ಪೂಜೆಯನ್ನು ಮಾಡದೆ ಯಾವುದೇ ದೇವರ ಪೂಜೆಯನ್ನು ನೀವು ಮಾಡಿದರೂ ಅದರಿಂದ ಯಾವುದೇ ಫಲ ನಿಮಗೆ ದೊರೆಯುವುದಿಲ್ಲ. ಅಷ್ಟೇ ಸ್ನೇಹಿತರೆ, ನಾನು ಹೇಳೋದು, ನೀವು ನಿಮ್ಮ ಆಸೆಗಳೆಲ್ಲ ಪ್ರತಿಯೊಂದು ಆಸೆಗಳು ಈಡೇರಬೇಕು ಅನ್ನೋ ಆಸೆ ನಿಮಗೆ ಇದ್ದಿದ್ದೇ ಆದರೆ ಕುಲದೇವರ ಆರಾಧನೆ ಪದ್ಧತಿನ ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮಾಡಿ. ಯಾವಾಗಲೂ ವರ್ಷಕ್ಕೆ ಒಮ್ಮೆ ಆದ್ರೂ 2 ಸಾರಿ ನೀವು ದೇವರ ದರ್ಶನನ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಆಸೆಗಳಿರ್ಬೋದು, ಎಂಥದ್ದೇ ಶಾಪಗಳಿರ್ಬೋದು, ಎಂಥದ್ದೇ ಕಷ್ಟಗಳಿದ್ರೂ ಅದನ್ನೆಲ್ಲ ದೂರ ಮಾಡುವಂಥ ಶಕ್ತಿ ಇರೋದು ನಮ್ಮ ಕುಲದೇವರ ಪದ್ಧತಿಗಳಿಂದ. ಕುಲದೇವರಿಗೆ ಅಂತ ಅದ್ಭುತವಾದ ಶಕ್ತಿ ಇರುತ್ತೆ. ಅಂಥ ಕುಲದೇವರ ಪದ್ಧತಿನ ನಾವು ಆಚರಣೆ ಮಾಡೋದ್ರಿಂದ ಮಾತ್ರ ನಮಗೆ ಸುಖ, ಸಮೃದ್ಧಿ, ಹಣ, ಐಶ್ವರ್ಯ ಅನ್ನೋದು ದೊರಕುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಚರಣೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ.